ಸೊ ನೀನೇ ವೈದೇಹಿ ಅಂತಾಯ್ತು. ಇಲ್ಲಿ ನಿನ್ ಗಂಡ ನಿನ್ಗೋಸ್ಕರ ಇಷ್ಟೊಂದೆಲ್ಲ ಒದ್ದಾಡ್ತಿದ್ದಾರೆ. ಪಾಯ್ಸನ್ ಬಾಟ್ಲನ್ನ ಪಾಕೆಟಲ್ಲಿ ಇಟ್ಕೊಂಡು ಓಡಾಡ್ತಿದ್ರೆ ಬರ್ದೆ ಏನ್ ಮಾಡ್ತಿದ್ಯಮ್ಮ? ಸರಿ, ನೀನ್ ಬರ್ದೇ ಇರೋದಕ್ಕೆ ನಿನ್ ಕಾರಣಗಳು ನಿನಗಿರ್ಬೋದು. ಆದ್ರೆ ಇಲ್ಲಿ ನಡೀತಾ ಇರೋ ಸಿಚುವೇಶನ್ಸ್ ಎಲ್ಲ ಚಿತ್ರ ವಿಚಿತ್ರವಾಗಿದೆ. ನೀನು ಇಲ್ಲೇ ಇರೋ ಹಾಗೆ ಕ್ಲೂ ಕೊಡ್ತಿದ್ಯಾ ಅಂತ ನಿನ್ ಗಂಡ ಹೇಳ್ತಿದಾರಂತೆ. ಇಲ್ಲೇ ಈ ಮನುಷ್ಯರ ಮಧ್ಯೆನೇ ಇದ್ರೆ ಕನಿಷ್ಠ ಒಂದ್ಸರಿನಾದ್ರೂ ಕಣ್ಣಿಗೆ ಬೀಳ್ದೆ ಇರಕ್ ಹೇಗ್ ಸಾಧ್ಯ? ಹೋಗ್ಲಿ, ಸತ್ತು ದೆವ್ವ ಆಗ್ ಬರ್ತೀಯ ಅನ್ಕೊಂಡ್ರೆ ಅದು ಇಲ್ಲ ಅಂತಿದ್ದಾರೆ. ಹಾಗಾದ್ರೆ ಜಾನಕಿ ಒಳಗೆ ದೆವ್ವ ಆಗಿ ಹೇಗ್ ಬರಕ್ ಸಾಧ್ಯ? ಅದೂನು ಮನೇಲಿ ಇಷ್ಟು ಜನ ಇರುವಾಗ. ಜಾನಕಿ ಮೇಲೆ ಯಾಕೆ ಬರ್ತಾ ಇದ್ಯಾ? ಇಲ್ಲಿ ನೋಡ್ರಮ್ಮ, ಏನ್ ಮಾಡ್ತಿದ್ದೀರಾ? ದೀಪ ಹಚ್ತಿದೀವಿ ಅಜ್ಜಿ. ಹಾ ಸಾಕು, ಆಮೇಲೆ ಬೆಳಗ್ಸಿದ್ರಾಯ್ತು, ಹೊರಡಿ. ದೀಪ ಹಚ್ತಾರಂತೆ. ದೀಪ, ಬೇರೆ ಕೆಲ್ಸನೇ ಇಲ್ಲ. ಅಜ್ಜಿ, ನಿಮ್ ಮೊಮ್ಮಗ ಎಲ್ಲಿ? ಏನೋ ಆಗ್ಲೇ ಬಂದ್ ಮಾತಾಡ್ಸ್ಕೊಂಡು ಹೋದ, ಆಮೇಲೆ ಕಾಣಿಸ್ಲಿಲ್ಲ. ಏನಾಯ್ತಮ್ಮ? ಅದು ಏನಿಲ್ಲ ಅಜ್ಜಿ. ಅವನ ಹತ್ರ ನಾವ್ ಎಷ್ಟೇ ಮಾತಾಡಿದ್ರು ಉಪಯೋಗ ಇಲ್ಲಮ್ಮ. ವೈದೇಹಿ ಬರ್ತಾಳೆ, ಮದ್ವೆ ನಿಲ್ಲುತ್ತೆ, ಇಷ್ಟು ಮಾತ್ರ ಹೇಳ್ತಿದ್ದಾನೆ ಅಷ್ಟೇ. ನಾವೇ ಏನಾದ್ರೂ ಒಂದು ಯೋಚನೆ ಮಾಡಿ ಮದ್ವೆ ನಿಲ್ಲಿಸ್ಬೇಕು. ಯೋಚನೆ ಮಾಡೋಣ ಅಜ್ಜಿ. ಅವ್ರ ಹತ್ರ ಒಂದ್ ಚಿಕ್ಕ ಕೆಲ್ಸ ಇತ್ತು, ಅದಾಗ್ತಿದ್ದ ಹಾಗೆ ಖಂಡಿತವಾಗ್ಲೂ ಮದ್ವೆ ನಿಲ್ಸೋಣ. ನೀನಂದ್ರೆ ಜಾನಕಿಗೆ ಯಾಕಷ್ಟೊಂದಿಷ್ಟ? ನೀವಿಬ್ರು ಸ್ನೇಹಿತರು ಅಲ್ಲ, ಬಂಧುಗಳು ಅಲ್ಲ, ನಿಮ್ಮಿಬ್ಬರಿಗೂ ಪರಿಚಯ ಕೂಡ ಇಲ್ಲ. ಅಂಥದ್ರಲ್ಲಿ ನಿನಗೋಸ್ಕರ ಮದ್ವೆ ನಿಲ್ಸೋಂತ ಸಾಹಸ ಯಾಕೆ ಮಾಡ್ತಾಳೆ? ನಿನ್ ಗಂಡ ಎಲ್ಲಿ ಪಾಯ್ಸನ್ ಕುಡಿದ್ಬಿಡ್ತಾನೆ ಅಂತ ಜಾನಕಿ ಎಷ್ಟು ಟೆನ್ಷನ್ ಆಗ್ತಿದ್ದಾಳೆ ಗೊತ್ತಾ? ನೀನಿದ್ದಿದ್ರೆ ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯೋ ಅಷ್ಟು ಟೆನ್ಷನ್ ಮಾಡ್ಕೋತಿದ್ದಾಳೆ. ಜಾನಕಿನೇ ವೈದೇಹಿ, ವೈದೇಹಿನೇ ಜಾನಕಿ ಅನ್ನೋ ಹಾಗೆ. ಅದು ಹೇಗ್ ಸಾಧ್ಯ? ರೂಮಲ್ಲಿ ಕೂಡ ಇಲ್ಲ. ಇಡೀ ಮನೆ ಹುಡುಕಾಯ್ತು, ಅವರೆಲ್ಲೂ ಕಾಣಿಸ್ತಿಲ್ಲ. ಜೊತೆಗಿಲ್ಲ ಅಂತ ಫೋಟೋನ್ ಪಕ್ಕದಲ್ಲಿಟ್ಕೊಂಡು ಮಲ್ಕೊಳ್ಳೋಷ್ಟು ಪ್ರೀತಿ ಇದೆ. ಆದ್ರೆ ಏನ್ ಲಾಭ? ಈ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಮಾತ್ರ ನೀವ್ ಹೇಳ್ತಾನೆ ಇಲ್ಲ. ವೈದೇಹಿ ಬರ್ತಾಳೆ, ವೈದೇಹಿ ಬರ್ತಾಳೆ ಅಂತಿದ್ರೆ ಎಲ್ಲಿಂದ ಬರ್ತಾಳೆ? ಬರೋ ಪರಿಸ್ಥಿತಿಲಿ ಅವಳಿಲ್ಲ. ಅಷ್ಟಕ್ಕೂ ನಿಮ್ ಮುಂದೆ
ಮತ್ತೆ ಬರೋ ಪರಿಸ್ಥಿತಿ ಇದ್ದಿದ್ರೆ ಇಷ್ಟೊತ್ತವರೆಗೂ ನಾನು ಯಾಕೆ ಸುಮ್ಮನೆ ಇರ್ತಿದ್ದೆ? ನಿಮ್ ವೈದೇಹಿ ಆಗಿದ್ರು ಕೂಡ ನಾನು ಅದನ್ನ ಹೇಳಕ್ಕಾಗದೇ ಇರೋ ಪರಿಸ್ಥಿತಿ. ಹೋಗ್ಲಿ, ಏನೋ ಒಂದು ಮಾಡಿ ಈ ಮದ್ವೆ ತಡೆಯೋಣ ಅಂತ ಯೋಚನೆ ಮಾಡ್ತಿದ್ರೆ ಆ ನೆಮ್ಮದಿ ಕೂಡ ಇಲ್ಲದೆ ಇರೋ ಹಾಗೆ ಪಾಯ್ಸನ್ ಬಾಟಲ್ನ ಇಟ್ಕೊಂಡು ಓಡಾಡ್ತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ, ನಾನು ಬರೋಕ್ಕಾಗಲ್ಲ. ನೀವೇ ಈ ಮದ್ವೆನ ನಿಲ್ಲಿಸ್ಬೇಕು. ನಾನು ಬರೋಕ್ಕಾಗಲ್ಲ. ಅಂದ್ರೆ ನೀನೇ ಜಾನಕಿನಾ? ಅಂದ್ರೆ ಜಾನಕಿನೇ ವೈದೇಹಿ ಅಂತಾಯ್ತು. ಯಾವುದೋ ಕಾರಣದಿಂದ ರೂಪ ಬದಲಾಗಿ ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ ಅನ್ಸುತ್ತೆ. ವೈದೇಹಿ, ಇನ್ನೀನ್ ಹೆದರ್ಕೊಳ್ಳೇ ಬೇಡ. ಇನ್ನೀ ಕತೆನ ನಾನ್ ನೋಡ್ಕೋತೀನಿ. ಈ ಕತೆಗೆ ಅಂತ್ಯ ಹೇಗೆ ಹಾಡಬೇಕು ಅಂತ ನಾನ್ ಹೇಳ್ತೀನಿ. ಪಾಪ, ಹೀಗಾಗ್ಬಾರ್ದಾಗಿತ್ತು. ಏನಾಯ್ತು? ಮದ್ವೆ ಮಂಟಪ ಎಷ್ಟ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಅಲ್ಲ, ಮದ್ವೆ ನಡಿಬೇಕಲ್ವಾ? ಮದ್ವೆ ನಡೆಯಲ್ವಾ? ಯಾಕೆ? ಮೇಡಮ್, ನಿಮ್ಮ ಪರ್ಸನಲ್ ಮೀಟಿಂಗ್ ಎಲ್ಲ ಮುಗ್ದಿದ್ರೆ ಸ್ವಲ್ಪ ಬಂದು ಕೆಲಸ ನೋಡಿ. ಏನ್ ಫೈನಲ್ ಮಾಡೋದು? ಈ ಮದ್ವೆ ನಡೀತಾ ಇಲ್ಲ. ಮದ್ವೆ ಗಂಡು ವಿಷ ಕುಡಿದ್ಬಿಟ್ನಂತೆ. ಏನು? ವಿಷ ಕುಡಿದ್ಬಿಟ್ರ? ಏನ್ ಹೇಳ್ತಿದ್ದೀರಾ ನೀವು? ನಿಮಗ್ ಗೊತ್ತಿಲ್ವಾ? ವಿಷ ಕುಡ್ದು ಬೆಡ್ರೂಮಲ್ಲಿ ಮಲ್ಗಿದ್ದಾರೆ. ಏನಂದ್ರೆ? ಮ್ಯಾಮ್, ನೀವು ಹೇಳಿದ ನಿಜನಾ? ಹೌದು, ವಿಷ ಕುಡ್ದೆ. ನೀನ್ ಹೋಗು, ಕೆಲ್ಸ ನೋಡು. ಮೇಡಮ್, ಹೌದು, ಹೋಗೆ, ಹೋಗು. ಓಕೆ ಓಕೆ ಮೇಡಮ್. ರೀ ರೀ ದೇವಾಂಜ್ ಅವ್ರೆ, ರೀ ದೇವಾಂಜ್ ಅವ್ರೆ,
ಅಯ್ಯೋ ಏನಂದ್ರೆ ಏನಂದ್ರೆ ಮಾಗಿ ಮಾಗಿ ನನ್ನ ಗಂಡ ಎಲ್ಲಿ ಎಲ್ಲಿ ನನ್ನ ಗಂಡ ಹೇಳಿ ಪ್ಲೀಸ್. ಇಲ್ಲ, ಮದ್ವೆ ಗಂಡು ವಿಷ ಕುಡ್ದ ಅಂತ ಸುಳ್ಳು ಹೇಳ್ದೆ. ಏನು ಸುಳ್ಳು ಹೇಳಿದ್ಯಾ? ಹಾಗಾದ್ರೆ ಅವ್ರು ವಿಷ ಕುಡ್ದಿಲ್ವಾ? ಅಷ್ಟೊತ್ತಿಂದ ಅವ್ರಿಗೆ ಏನಾಗೋಗಿದ್ಯೋ ಅಂತ ಅನ್ಕೊಂಡು ಹೆದರ್ಕೊಂಡು ಕೂತಿದ್ರೆ ಇನ್ನೂ ಆಟ ಆಡಿಸ್ತೀಯ ನನ್ನ. ಯಾಕೆ ಹೆದರ್ಸ್ದೆ? ಯಾಕೆ ಸುಳ್ಳು ಹೇಳ್ದೆ ನೀನು? ಹೇಳು ಹೇಳು. ಓವರ್ ಆಗಾಡ್ಬೇಡ. ಗಂಡ ವಿಷ ಕುಡ್ದ ಅಂದ್ರೆ ಹೆಂಡತಿ ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ತಿಳ್ಕೊಳ್ಳೋಣ ಅಂತ ಒಂದ್ ಚಿಕ್ಕ ಸುಳ್ಳು ಹೇಳ್ದೆ ವೈದೇಹಿ. ವೈದೇಹಿ ಅಂತಿದ್ಯಾ? ಜಾನಕಿ. ಜಾನಕಿ ಆಗಿದ್ರೆ ಅವ್ರಿಗೆ ಏನಾಗ್ಬಿಡುತ್ತೋ ಅಂತ ಇಷ್ಟೊಂದು ಟೆನ್ಷನ್ ಅಲ್ಲಿ ಈ ರೂಮಿಗೆ ನೀನ್ ಬರ್ತಾನೆ ಇರ್ಲಿಲ್ಲ. ಜಾನಕಿ ಆಗಿದ್ರೆ ನಾನ್ ಸುಳ್ಳು ಹೇಳಿದ್ದಕ್ಕೆ ನನ್ ಕೆನ್ನೆಗೆ ನೀನ್ ಅಷ್ಟು ಜೋರಾಗಿ ಹೊಡಿತಾನೂ ಇರ್ಲಿಲ್ಲ. ನೀನ್ ಜಾನಕಿ ಆಗಿದ್ರೆ ಈ ಮದ್ವೆನ್ ಹೇಗ್ ನಿಲ್ಲಿಸ್ಬೇಕು ಅಂತ ಯೋಚನೆನೂ ಮಾಡ್ತಿರ್ಲಿಲ್ಲ. ಇಲ್ಲ ಇಲ್ಲ, ನಾನು ವೈದೇಹಿ ಅಲ್ಲ, ನಾನು ಜಾನಕಿ. ಜಾನಕಿ. ನನಗೆಲ್ಲನೂ ಗೊತ್ತು ವೈದೇಹಿ, ಆದ್ರೆ ನನಗ್ ಗೊತ್ತಾಗ್ಬೇಕಾಗಿರೋದೊಂದೇ, ವೈದೇಹಿ ಹೀಗ್ ಜಾನಕಿ ಹೇಗಾದ್ಲು? ನಿನ್ ಗಂಡಂಗೆ ನೀನ್ ಎದುರಿಗೆ ಮದ್ವೆ ಮಾಡಿಸ್ತಿರ್ಬೇಕಾದ್ರೆ ನೀನೇ ವೈದೇಹಿ ಅಂತ ಹೇಳಿ ಮದ್ವೆ ನಿಲ್ಸೋದ್ ಬಿಟ್ಟು ಯಾಕೆ ಯಾಕೆ ಬೇರೆ ಅವಕಾಶಕ್ಕೋಸ್ಕರ ಕಾಯ್ತಿದ್ಯಾ? ಹೇಳು ವೈದೇಹಿ, ಹೇಳು. ನಾನೇನು ಹೇಳಕ್ ಆಗಲ್ಲ. ನನ್ನೇನು ಕೇಳ್ಬೇಡ ಪ್ಲೀಸ್. ಹೇಳ್ಬೇಕು ವೈದೇಹಿ, ಇಲ್ಲ ಅಂದ್ರೆ ನಾನ್ ಕೆಳಗ್ ಹೋಗಿ ಮದ್ವೆ ಮಂಟಪದಲ್ಲಿ ಎಲ್ಲರನ್ನೂ ಕರೆದು ನಿಜ ಹೇಳಿ ಕಾರಣ ತಿಳ್ಕೊಬೇಕಾಗತ್ತೆ. ಬೇಡ 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 ಪ್ಲೀಸ್ ಪ್ಲೀಸ್, ನಿನ್ ಕೈ ಮುಗಿತೀನಿ. ಹಾಗಾದ್ರೆ ನೀನೇ ಹೇಳು. ಗಂಡ ದೂರ ಆಗ್ತಿದ್ರೆ ಯಾವ ಹೆಣ್ಣು ತಡ್ಕೊಳಲ್ಲ, ಅದು ಕಣ್ಮುಂದೆ ನೋಡಿ ಇದನ್ನೆಲ್ಲ ಯಾವ ಹೆಣ್ಣು ತಡ್ಕೊಳಲ್ಲ. ನಿನ್ ಕಣ್ಮುಂದೆನೆ ಮದ್ವೆ ಮಾಡ್ತಿದ್ರೆ ಅದ್ ಹೇಗ್ ಸುಮ್ನಿದ್ಯಾ? ನಿನ್ಗೂ ಇವ್ರಿಗೂ ಸಂಬಂಧ ಇಲ್ಲ ಅನ್ನೋ ತರ ಒಬ್ಬ ಅನಾಥೆ ತರ ಯಾಕಿದ್ಯಾ? ಯಾಕಂದ್ರೆ ನಾನು ಅನಾಥೆ ಆಗಿರೋದ್ರಿಂದ
ಅನಾಥೆ ಈ ಮನೆಯಲ್ಲಿ ಸೊಸೆಯಾಗಿರೋ ಅರ್ಹತೆ ಇಲ್ಲದೆ ಇರೋದ್ರಿಂದ ನೀವು ಶ್ರವಂತಿನೇ ಮದ್ವೆ ಮಾಡ್ಕೊಳ್ಳಿ. ನೀನ್ ಎಷ್ಟೇ ಹೇಳಿದ್ರು ನನ್ನ ಕೈಲಿ ಆಗಲ್ಲ. ಮದ್ವೆ ಮಾಡ್ಕೊಳ್ತಾ ಇದ್ರೆ ನನ್ ಮೇಲೆ ಆಣೆ. ಇದೇನೆ ನಡೆದಿದ್ದು. ನಾನು ಅನಾಥೆ ಅಂತ, ನನ್ ಮಗು ವಾರಸ್ದಾರ ಆಗಕ್ಕಾಗಲ್ಲ ಅಂತ ಶ್ರವಂತಿ ಜೊತೆ ಮದ್ವೆ ಮಾಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಆ ಶ್ರವಂತಿ ಈ ಮನೆ ಸೊಸೆನೇ ಅಲ್ಲ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ದೆ ಮುಂದೆ ಎಲ್ಲಿ ನನಗೆ ಮಗು ಆ ಮಗು ವಾರಸ್ದಾರ ಆಗ್ಬಿಡ್ತಾನೋ ಅನ್ನೋ ಭಯದಲ್ಲಿ ಈ ಮದ್ವೆ ಮಾಡಿಸ್ತಾ ಇದ್ದಾರೆ. ಇದು ಮೋಸ, ಅನ್ಯಾಯ. ಅನಾಥೆ ಆದ ಮಾತ್ರಕ್ಕೆ ಸೊಸೆ ಆಗೋ ಅರ್ಹತೆ ಇಲ್ವಾ? ಅವ್ರ ಮಕ್ಕಳು ವಾರಸ್ದಾರ ಆಗಲ್ವಾ? ಅದಕ್ಕೆ ಅಂತ ಅವ್ರ ಮಗನ್ಗೆ ಬೇರೆ ಮದ್ವೆ ಮಾಡ್ತಾರ? ಇದೆಂತ ಅನ್ಯಾಯ? ಆದ್ರೂ ನೀನ್ ಇದನ್ನ ನೋಡ್ಕೊಂಡು ಹೇಗ್ ಸುಮ್ನಿದ್ಯಾ? ಈ ಮದ್ವೆ ನಿಲ್ಸೋಣ ಬಾ. ಬೇಡ 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 ಪ್ಲೀಸ್, ಇವಾಗ ಗಲಾಟೆ ಮಾಡೋದು ಬೇಡ ಪ್ಲೀಸ್. ಅಯ್ಯೋ, ಇಷ್ಟೊಂದು ಅನ್ಯಾಯ ನಡೀತಿದ್ರೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ? ಇಷ್ಟ ದಿವ್ಸದ ಅಜ್ಞಾತವಾಸ ಸಾಕಾಗ್ಲಿಲ್ವಾ? ನಿನ್ ಗಂಡ ಆ ಶ್ರವಂತಿನ್ ಮದ್ವೆ ಆಗಿ ನಿನ್ ಕಣ್ ಮುಂದೆನೆ ಸಂಸಾರ ಮಾಡ್ತಿದ್ರೆ ಹೀಗೆ ಅಜ್ಞಾತವಾಸ ಮಾಡ್ಕೊಂಡು ನೋಡ್ತಾ ಸುಮ್ನೆ ಇರ್ತೀಯಾ? ಅನ್ಯಾಯ ನಡೀತಿದೆ ಅಂತ ಗೊತ್ತಾಗಿದ ತಕ್ಷಣ ಎಚ್ಚೆತ್ಕೋಬೇಕು. ಇಲ್ಲ ಅಂದ್ರೆ ಅದ್ ಯಾವತ್ತಿಗೂ ತಿದ್ಕೊಳಕ್ಕಾಗದೆ ಇರೋಂತ ತಪ್ಪಾಗ್ಬಿಡುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಮದ್ವೆನ ನಿಲ್ಲಿಸ್ಬೇಕು. ಅಯ್ಯೋ, ನಿಲ್ಸೋಣ. ಒಂದ್ ನಿಮಿಷ ಇರಿ, ನನ್ ಮಾತು ಕೇಳಿ. ಬೇಡ. ಅಯ್ಯೋ ಬಾ. ಬೇಡ ಬೇಡ, ನಾನು ಬಾ ಹೇಳ್ತೀನಿ. ಪ್ಲೀಸ್ ನಿಂತ್ಕೊಳ್ಳಿ. ನನ್ ತಡಿಬೇಡ. ನಿಂತ್ಕೊಳ್ಳಿ. ಬಾ. ಅಯ್ಯೋ ನಿಂತ್ಕೊಳ್ಳಿ. ದಶರಥ್ ರಾಮ್ ಅವ್ರೆ ಬೇಗ ಹೊರಗ್ ಬನ್ನಿ. ರೀ ದಶರಥ್ ರಾಮ್ ಅವ್ರೆ, ಪ್ಲೀಸ್ ರೀ ಬನ್ರಿ ಹೊರಗೆ. ದಶರಥ್ ರಾಮ್ ಅವ್ರೆ ಬೇಡ, ಹೊರಗ್ ಬನ್ನಿ. ಮಾತ್ ಕೇಳಿ ಪ್ಲೀಸ್. ಸುಮ್ನೆ ಇರು, ಹೊರಗ್ ಬನ್ನಿ. ಏನಾಯ್ತಮ್ಮ? ಏನಾಯ್ತಾ? ದೊಡ್ಡ ಮನುಷ್ಯರಲ್ವಾ ನೀವು? ಎಲ್ಲರಿಗೂ ನ್ಯಾಯ ಹೇಳ್ತಿರಲ್ವಾ? ಆದ್ರೆ ನೀವೇ ಪಾಲ್ಸಲ್ವಾ? ಏನಾಯ್ತಮ್ಮ ಈಗ? ನನ್ನಿಂದ ಯಾರಿಗ ಅನ್ಯಾಯ ಆಗಿದೆ? ಓಹೋ, ನಿಮ್ಮನೇಲೆ ನಿಮ್ಮಿಂದ ಯಾರಿಗ ಅನ್ಯಾಯ ಆಗಿದೆ ಅಂತ ನಿಮಗ್ ಗೊತ್ತೇ ಇಲ್ಲ. ನೀವು ನ್ಯಾಯ ಧರ್ಮದ ಬಗ್ಗೆ ಮಾತಾಡ್ತೀರಾ. ಪ್ಲೀಸ್ ನನ್ ಮಾತ್ ಕೇಳಿ ಪ್ಲೀಸ್. ಬೇಡ. ಏಯ್, ನೀನ್ ಮಾತಾಡ್ಬೇಡ ಇರು. ಕಣ್ ಮುಂದೆ ಇಷ್ಟೊಂದು ಅನ್ಯಾಯ ನಡೀತಿದ್ರೆ ನೋಡ್ಕೊಂಡ್ ಹೇಗ್ ಸುಮ್ನಿದ್ರಿ? ಯಾರಾದ್ರೂ ಕೇಳ್ಬೇಕಲ್ವಾ? ಇಲ್ ನೋಡಮ್ಮ, ಮದ್ವೆ ಅರೇಂಜ್ಮೆಂಟ್ಸ್ಗೆ ಅಂತ ಬಂದಿದ್ಯಾ, ಅದನ್ ಮಾಡೋದ್ ಬಿಟ್ಟು ಬೇರೆ ಏನೇನೋ ಮಾತಾಡ್ತಿದ್ಯಲ್ಲ. ನಾನ್ ಜಾಸ್ತಿ ಮಾತಾಡ್ತಿಲ್ಲ, ನೀವೇ ಇದಕ್ಕೆಲ್ಲ ಕಾರಣ. ಏನ್ ಮಾತಾಡ್ತಿದ್ಯಮ್ಮ ನೀನು? ನೀವ್ ಮಾಡಿದ್ರ ಬಗ್ಗೆನೆ ಮಾತಾಡ್ತಿದ್ದೀನಿ. ಏನು, ಅನಾಥರಿಗೆ ನಿಮ್ ಮನೆ ಸೊಸೆ ಆಗೋ ಅರ್ಹತೆ ಇಲ್ವಾ?